ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮತ್ತೊಂದು DIY ವಿಡಿಯೋ ತೊಗೊಂಡು ಬಂದಿದ್ದೀನಿ. ಹೋಮ್ ಡೆಕೋರ್ಗೆ ತುಂಬ ಯೂಸ್ ಆಗುತ್ತೆ ಮನೇಲಿರೋ ವಸ್ತುಲೇ. ನಾನು ಈ ಥರ ಬೈಂಡಿಂಗ್ ವೈರ್ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು 2 ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಸ್ಟ್ರೆಂತ್ ಮಾಡ್ಕೊತಾ ಇದ್ದೀನಿ. ಅದನ್ನು ಫೋಲ್ಡ್ ಮಾಡಿಕೊಂಡು ಟೈನ್ ದಾರ ಬರುತ್ತಲ್ಲ, ಜೂಟ್ ರೋಪ್ ಆದರೂ ಹೇಳ್ಬೋದು, ಟೈನ್ ದಾರನಾದರೂ ಹೇಳ್ಬೋದು, ಅದನ್ನು ತೊಗೊಂಡು ನೀಟಾಗಿ ಒಂದು ಸ್ವಲ್ಪ ಎಡ್ಜಿಗೆ ಗ್ಲೂ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ರೋಲ್ ಮಾಡ್ಕೊಳ್ತಾ ಬರಬೇಕು. ಅಂದರೆ ಈ ನಾವೇನು ಬೈಂಡಿಂಗ್ ವೈರ್ ತೊಗೊಂಡಿದ್ದೀವಲ್ಲ ಅದನ್ನು ನೀಟಾಗಿ ಟೈಟಾಗಿ ಈ ಥರ ರೋಲ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಇಷ್ಟೇ. ನೀವು ಎಡಗೈಯಲ್ಲಿ ಆ ತಂತಿನ ಟ್ವಿಸ್ಟ್ ಮಾಡ್ತಾಯಿದ್ರೆ ಬಲಗೈಯಲ್ಲಿ ಆಟೋಮೆಟಿಕ್ಕಾಗಿ ರೋಲ್ ಆಗುತ್ತೆ. ನೀವು ದಾರ ಕೊಡ್ತಾ ಹೋದರೆ ಸಾಕಾಗುತ್ತೆ. ಇದೇನು ಡಿಫಿಕಲ್ಟೇ ಇಲ್ಲ. 2 ಮಿನಿಟ್ಸ್ ಟು 5 ಮಿನಿಟ್ಸಲ್ಲಿ DIY ಆಗುತ್ತೆ. ಆಮೇಲೆ ವೆರಿ ಯೂಸ್ಫುಲ್ಲು. ನೋಡಿ ಇದನ್ನು ನಾನು ಹೇಗೆ ಯೂಸ್ ಮಾಡಿದ್ದೀನಿ ಅಂತ. ತುಂಬ ಯೂಸ್ಫುಲ್ ಆಗುತ್ತೆ. ಆಮೇಲೆ ವೆರಿ ಈಸಿ. ಆಮೇಲೆ ಲೋ ಕಾಸ್ಟ್, ಅಂದರೆ ಲೋ ಕಾಸ್ಟು, ಅಷ್ಟು ಬ್ಯೂಟಿಫುಲ್ಲಾಗಿ ಚೆನ್ನಾಗೂ ಕಾಣುತ್ತೆ, ನಮಗೂ ಇಷ್ಟ ಆಗುತ್ತೆ. ಅದನ್ನು ಫೆವಿ ಬಾಂಡ್ ಹಾಕ್ಕೊಂಡು ಈ ಥರ ಲಾಸ್ಟ್ ಎಡ್ಜಲ್ಲಿ ಡಬಲ್ ಫೋಲ್ಡ್ ಮಾಡಿದಾಗ ಲೂಪ್ ಥರ ಕ್ರಿಯೇಟ್ ಆಗಿತ್ತಲ್ಲ, ಅದನ್ನು ಹಾಗೆ ಬಿಟ್ಕೊಳ್ತಾ ಹಾಗೆ ಅದನ್ನು ನೀಟಾಗಿ ಟೈಟ್ ಮಾಡಿಕೊಂಡು ಒಂದು ಕ್ಯಾಂಡಲ್ ಹಚ್ಕೊಂಡು ಈ ಥರ ಅದನ್ನು ಲೈಟಾಗಿ ಎಕ್ಸ್ಟ್ರಾ ಅದು ಪುಕ್ಕ ಥರ ಬಂದಿರುತ್ತಲ್ಲ, ಟೈನ್ ದಾರ ಅಂದರೆ ಸ್ವಲ್ಪ ಸ್ಟ್ರಿಂಗ್ಸ್ ಥರ ಬಂದಿರುತ್ತೆ, ಅದನ್ನು ನೀಟಾಗಿ ಈ ಥರ ಬರ್ನ್ ಮಾಡಿಕೊಂಡ್ರೆ ಅದು ನೈಸಾಗುತ್ತೆ. ಏನು ಮತ್ತೆ ಅದು ಪುಕ್ಕ ಎಲ್ಲ ಬಿಟ್ಕೊಳ್ಳೋದಿಲ್ಲ. ಅದಾದಮೇಲೆ ನಾವು ಆ ವಯರ್ನ ನೀಟಾಗಿ ಈ ಥರ ಸರ್ಕಲ್ ಶೇಪ್ ರೋಲ್ ಮಾಡಿಕೊಂಡು ಆ ಲೂಪ್ ಒಳಗೆ ಇನ್ನೊಂದು ಎಂಡ್ ಹಾಕಿದ್ರೆ ಒಂದು DIY ರೆಡಿ ಆಯಿತು. ಅದೇ ಥರನೇ ಸೇಮ್ ಪ್ರೊಸೀಜರು. ಇನ್ನೊಂದು ಡಬಲ್ ಫೋಲ್ಡ್ ತಂತಿ ಮಾಡ್ಕೊಳ್ಳಿ. ಅದನ್ನು ಮಾಡಿಕೊಂಡು ನೀವು ಈ ಥರ ರೋಲ್ ಮಾಡ್ಕೊಳ್ತಾ ಹೋಗಿ. ನಾನು ಒಂದೇ ಐಡಿಯಾಸಲ್ಲಿ 2 ಡಿಫ್ರೆಂಟ್ ಟೈಪ್ ಮಾಡ್ತಾಯಿದ್ದೀನಿ. ಮೊದಲು ಮಾಡಿದ್ದು ಹೇಗೆ ಯೂಸ್ ಮಾಡ್ಬೋದು, ಆಮೇಲೆ ಇದನ್ನು ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಒಂದೇ ಐಡಿಯಾದಲ್ಲಿ 2 ಡಿಫ್ರೆಂಟ್ ವೇ ಆಫ್ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ದಾರ ಎಂಡ್ ಆದರೂ ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಗ್ಲೂ ಹಾಕ್ಕೊಂಡು ಇನ್ನೊಂದು ದಾರ ಅದಕ್ಕೆ ಜಾಯಿನ್ ಮಾಡಿಕೊಂಡು ಈ ಥರ ಫುಲ್ಲು ಸ್ಟಿಕ್ಕು ರೋಲ್ ಮಾಡ್ತಾ ಬನ್ನಿ. ಇನ್ನೊಂದು ಎಡ್ಜಿಗೆ ಬಂದಿದ್ದ ತಕ್ಷಣ ನಾವು ಆ ಲೂಪ್ನ ಕ್ಲೋಸ್ ಮಾಡ್ಕೊಂಡು ಬಿಡೋಣ. ಕಟ್ಟಿಂಗ್ ಪ್ಲೇಯರ್ ಏನಾದರೂ ಸಿಸರ್ ಏನಾದರೂ ಸ್ಟ್ರಾಂಗ್ ಆಗಿದ್ದರೆ ತೊಗೊಂಡು ಸಮ ಮಾಡಿಕೊಂಡು ದಾರನ ಕಟ್ ಮಾಡಿಕೊಂಡು ಗ್ಲೂ ಮಾಡ್ಕೊಂಡು ಎಡ್ಜು ಕಂಪ್ಲೀಟ್ ಮಾಡಿದ್ಮೇಲೆ ಸೇಮ್ ಪ್ರೊಸೀಜರು ಕ್ಯಾಂಡ್ಲಲ್ಲಿ ಜೂಟ್ ಥ್ರೆಡ್ನ ನೀಟಾಗಿ ಬರ್ನ್ ಮಾಡಿಕೊಂಡು ಅದನ್ನು ಸರ್ಕಲ್ ಶೇಪ್ ಟರ್ನ್ ಮಾಡಿದ್ವಿ. ಇದನ್ನು ಯು ಶೇಪ್ ಮಾಡಿಕೊಂಡು ಈ ಥರ ಸ್ವಲ್ಪ ಆ್ಯಂಗಲ್ ಶೇಪ್ ಕೊಟ್ಕೊಂಡ್ರೆ ಇನ್ನೊಂದು DIY ರೆಡಿ ಆಯಿತು. ಅದನ್ನು ನಾನಿವಾಗ ಕರ್ಟನ್ ಹೋಲ್ಡರ್ ಆಗಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಸ್ಟಿಕ್ ಮಾಡಿದ್ರೆ ಸಾಕಾಗುತ್ತೆ. ಆರಾಮಾಗಿ ಬ್ಯೂಟಿಫುಲ್ ಆಗಿರೋ ಈಸಿಯಾಗಿ ಮಾಡೋ ಕರ್ಟನ್ ಹೋಲ್ಡರು ಮನೆಯಲ್ಲೇ ಒಂದು 5 ಮಿನಿಟ್ಸಲ್ಲಿ ರೆಡಿ ಆಯಿತು. ಇದು ಹೇಗೆ ಅನ್ನಿಸ್ತಾ ಇದೆ ನಾನು ಮಾಡ್ತಾ ಇರೋ ವಿಡಿಯೋ? ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? ಇಷ್ಟ ಆಗ್ತಿದ್ರೆ ಪ್ಲೀಸ್ ಹೀಗೆ ಹೋಗಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ, ಸೊ ದ್ಯಾಟ್ ನಂಗೆ ಇನ್ನೂ ಬೇರೆ ವಿಡಿಯೋಸ್ ಮಾಡೋದಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ. ನೋಡಿ, ಇದು ಲೂಪ್ ಒಳಗೆ ಹಾಕಿದ್ರೆ ಆ ಥರ ಬರುತ್ತೆ, ಲೂಪ್ ಇಲ್ಲ ಅಂದರೂ ಈ ಥರ ಬರುತ್ತೆ, ಏನು ಡಿಫ್ರೆನ್ಸ್ ಆಗೋದಿಲ್ಲ. ಹಾಗೆ ಮತ್ತೊಂದು ಈಸಿಯಾಗಿರೋ ಕ್ವಿಕ್ಕಾಗಿ ಮಾಡೋ ಇನ್ನೊಂದು ಸೂಪರ್ ಡೂಪರ್ ಆಗಿರೋ ಪ್ಲ್ಯಾಂಟರ್ DIY ಮಾಡಿಬಿಡೋಣ. ಹಾಗೆಯೇ ನೋಡಿ, ಇದು ಅಷ್ಟೇ, ನಾನು ಟೈನ್ ದಾರದಲ್ಲೇ ಮಾಡ್ತಾಯಿದ್ದೀನಿ. ಈ ಥರ 4 ಒಂದೇ ಸಮನಾಗಿರೋ ಟೈನ್ ದಾರ ಕಟ್ ಮಾಡಿಕೊಂಡು ತೆಂಗಿನಕಾಯಿ ಚಿಪ್ಪು ಇರುತ್ತಲ್ಲ ತೊಗೊಂಡು, ಕೊಕೊನಟ್ ಶೆಲ್ ತೆಂಗಿನಕಾಯಿ ಚಿಪ್ಪು ತೊಗೊಂಡು ಅದಕ್ಕೆ ನೀಟಾಗಿ ಕೆಳಗಡೆ ಎಡ್ಜು ಫೆವಿಕಾಲ್ ಮಾಡ್ಕೊಳ್ಳಿ. ಫೆವಿಕಾಲ್ ಮಾಡಿಕೊಂಡಾಗ ನಮಗೆ ದಾರ ಸ್ಟಿಕ್ ಆಗುತ್ತೆ. ಅದಕ್ಕೇನು ಹೋಲ್ ಡ್ರಿಲ್ ಮಾಡಬೇಕು ಅವೆಲ್ಲ ಏನಿಲ್ಲ. 4 ದಾರನೂ 4 ಡಿಫ್ರೆಂಟ್ ಆ್ಯಂಗಲಲ್ಲಿ ಈ ಥರ ಸ್ಟಿಕ್ ಮಾಡ್ಕೊಳ್ಳಿ. ಈ ಥರ ಸ್ಟಿಕ್ ಮಾಡಿಕೊಂಡು ಗ್ಲೂ ಹಾಕ್ಕೊಳ್ಳಿ. ಚೆನ್ನಾಗಿ ಇದಕ್ಕೊಂದು ಸ್ವಲ್ಪ ಗ್ಲೂ ಬೇಕಾಗುತ್ತೆ. ಮಾಡಿಕೊಂಡು ಮತ್ತಗೇನ್ ಇನ್ನೊಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಅದು ಸಮ ಮಾಡ್ಕೊಂಡು ಪ್ರೆಸ್ ಮಾಡಿಕೊಂಡು ಮತ್ತೊಂದು ಟೈನ್ ದಾರ ತೊಗೊಂಡು ಈ ಥರ ನೀಟಾಗಿ ಗ್ಲೂ ಹಾಕ್ಕೊಳ್ಳಿ. ಅದು ಸ್ವಲ್ಪ ಸೆಮಿ ಡ್ರೈ ಆಗೋವರೆಗೂ ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗುತ್ತೆ. ನನಗೂ ಕೂಡ ಡಿಫಿಕಲ್ಟ್ ಆಯಿತು. ಬಟ್ ಅದು ಸ್ವಲ್ಪ ಡ್ರೈ ಆಗಿ ಅದು ಫಿಕ್ಸ್ ಆಗಿಬಿಟ್ರೆ ಆಮೇಲೆ ಏನೂ ತೊಂದರೆ ಆಗೋದಿಲ್ಲ. ನೋಡಿ, ಈ ಥರ ನೀಟಾಗಿ ಸುತ್ತಲೂ
ಗ್ಲೂ ಹಾಕ್ಕೊಳ್ತಾ ಸ್ಟಿಕ್ ಮಾಡ್ಕೊಳ್ತಾ ಬರ್ಬೋದು. ಅದಕ್ಕೇನು ಬೇರೆ ಯಾವ ಗ್ಲೂನು ಬೇಕಾಗೋದಿಲ್ಲ. ಫೆವಿಕಾಲ್ ಆದರೆ ಸೂಪರಾಗಿ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ. ನೋಡಿ, ಮನೇಲಿರೋ ಟೈನ್ ದಾರನೇ ಬಳಸ್ಕೊಂಡು, ಮನೇಲಿರೋ ವಸ್ತುನೇ ಬಳಸ್ಕೊಂಡು ಎಷ್ಟು ಈಸಿಯಾಗಿ ನಾವು ನಮ್ಮ ಮನೇನ ಅಲಂಕಾರ ಮಾಡ್ಬೋದಲ್ವಾ. ನೀವು ಕೂಡ ನಿಮ್ಮ ಮನೇನ ಈ ಥರ ಸುಂದರವಾಗಿ ಮನೇಲಿರೋ ವಸ್ತುನೇ ಆಮೇಲೆ ಕಡಿಮೆ ಖರ್ಚಲ್ಲಿ ನಿಮ್ಮನೇನೂ ಅಲಂಕಾರ ಮಾಡ್ಬೋದು. ನಾನು ಮಾಡಿರೋ DIYs ವಿಡಿಯೋ ನೋಡಿಕೊಂಡು ಯಾರಾದರೂ ಯಾವುದಾದ್ರೂ ವಿಡಿಯೋ ಅಥವಾ ಯಾವುದಾದ್ರೂ DIY ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ. ಸೊ ದಟ್ ನನಗೂ ಖುಷಿ ಆಗುತ್ತೆ, ಆಮೇಲೆ ನಾನು ಮಾಡ್ತಾ ಇರೋದು ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನೋಡಿ, ಹಾಗೆ ಈ ಥರ ನೀಟಾಗಿ ಗ್ಲೂ ಹಾಕ್ಕೊಂಡು ಶೆಲ್ಫ್ ಫುಲ್ಲು ನೀಟಾಗಿ ಈ ಥರ ಕವರ್ ಮಾಡ್ಕೊಳ್ತಾ ಬರಬೇಕು. ಅದು ನಾವು ಮುಂಚೆನೇ 4 ಥ್ರೆಡ್ ಹಾಕಿರ್ತೀವಲ್ಲ ಆ್ಯಂಗಲಲ್ಲಿ, ಆ ಆ್ಯಂಗಲ್ಲು ನೀಟಾಗಿ ಹೋಲ್ಡ್ ಆಗುತ್ತೆ. ಹಾಗಾಗಿ ಇದು ನೀಟಾಗಿ ಕೊಕೊನಟ್ ಶೆಲ್ನ ಕವರ್ ಮಾಡ್ಕೊಳ್ತಾ ಬರಬೇಕು. ನಾವು ಕೊಕೊನಟ್ಟು ಯೂಸ್ ಮಾಡಿದ ತಕ್ಷಣ ಎಸ್ದುಬಿಡ್ತೀವಲ್ವ, ಆದರೆ ಒಂದು ಸ್ವಲ್ಪ ಶೇಪ್ ನೀಟಾಗಿ ರೌಂಡ್ ಬಂದಿರೋ ಅಂಥದ್ದು ಯಾವುದಾದ್ರು ಚಿಪ್ ನೀಟಾಗಿದ್ದರೆ ಅದನ್ನು ಈ ಥರ ಎತ್ತಿಟ್ಕೊಂಡು, ಇದನ್ನು ಬೇಕಾದ್ರೆ ಮಲ್ಟಿಪರ್ಪಸಾಗಿ ಏನಕ್ಕೆ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ಏನು ಇದಕ್ಕೆ ಅದಕ್ಕೆ ಅಂತ ಏನಿಲ್ಲ, ಇದು ಎಲ್ಲಿ ಬೇಕಾದ್ರೆ ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಿಮಗೆ ಗೊತ್ತು ತೆಂಗಿನ ಮರಕ್ಕೆ 100 ವರ್ಷ ಆಯಸ್ಸು ಅಂತ. ಸೊ ಹಾಗಾಗಿ ಕೊಕೊನಟ್ ಶೆಲ್ಗೂ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಸೊ ನಾವು ಹೇಗೆ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಇದು ಬಿಸಿಗೂ ತಡೆಯುತ್ತೆ, ಆಮೇಲೆ ಬೇರೆ ಪ್ಲ್ಯಾಂಟರ್ ಆಗಿನೂ ಕೂಡ ಯೂಸ್ ಮಾಡ್ಬೋದು. ನೋಡಿ, ಮಾತಾಡ್ತಾ ಸೂಪರ್ ಡೂಪರಾಗಿರೋ DIY ರೆಡಿ ಆಯಿತು. ಅದ್ರ ಮೇಲೆ ನಾನಿನ್ನೂ ಸ್ವಲ್ಪ ಗ್ಲೂ ಹಾಕ್ತಾಯಿದ್ದೀನಿ. ಆಮೇಲೆ ನಾವು ಮುಂಚೆನೇ ದಾರ ಆ್ಯಂಗಲಲ್ಲಿ ಹಾಕ್ಕೊಂಡಿದ್ವಲ್ಲ, ಆ ಆ್ಯಂಗಲ್ನ ನೀಟಾಗಿ ಸ್ಟ್ರೈಟ್ ಮಾಡ್ಕೊಳ್ತಾ ಒಂದೊಂದು ಚಿಕ್ಕ ನಾಟ್ ಹಾಕ್ಕೊಳ್ತಾ ಬನ್ನಿ. ಎಲ್ಲ 4 ದಾರಕ್ಕೂ ನೀಟಾಗಿ ಸಮ ಮಾಡ್ಕೊಳ್ಳಿ. ಯಾಕಂದರೆ ಟೈನ್ ದಾರ ಸ್ವಲ್ಪ ನಿಮಗೆ ಗೊತ್ತಿದ್ದಂಗೆ ಸ್ವಲ್ಪ ಒಂಥರ ಕರ್ಲಿ ಥರ ಆಗಿರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಸಮ ಮಾಡಿಕೊಂಡು ನೀಟಾಗಿ ಒಂದೊಂದೇ ಸಿಂಗಲ್ ದಾರಕ್ಕೆ ನಾಟ್ ಹಾಕ್ಕೊಳ್ತಾ ಬನ್ನಿ. ಈ ಥರ ಹಾಕ್ಕೊಂಡ್ಮೇಲೆ ಎಲ್ಲ 4 ದಾರ ಸೇರಿಸಿ ಈ ಥರ ನಾಟ್ ಮಾಡಿಕೊಂಡ್ರೆ DIY ಪ್ಲ್ಯಾಂಟರು ಈಸಿಯಾಗಿ ಸೂಪರಾಗಿ ರೆಡಿ ಆಯಿತು. ಆಮೇಲೆ ಎಡ್ಜಿಗೆ ಹ್ಯಾಂಗ್ ಮಾಡೋದಕ್ಕೋಸ್ಕರ ನಾನು 4 ದಾರನೂ ಸೇರಿಸಿ ಈ ಥರ ಲೂಪ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಡ್ಜ್ ದಾರ ಬಿಟ್ಟು, ಯಾಕಂದರೆ ಅಕಸ್ಮಾತ್ ಹ್ಯಾಂಗ್ ಮಾಡೋಂಗಿದ್ರೆ ಮಾಡ್ಬೋದು, ಇಲ್ಲ ಆ ಎಡ್ಜಲ್ಲಿ ದಾರ ಬಿಟ್ಟಿರೋದ್ರಿಂದ ಬೇರೆ ಎಲ್ಲಾದರೂ ನಾವು ಅದನ್ನು ಗಟ್ಟಿಯಾಗಿ ನಾಟು ಮಾಡ್ಬೋದು.